ನಮಸ್ಕಾರ. ನನ್ನ ಹೆಸರು ಗುಂಡೇಶ್ ಎಂ ಶಿವನೂರ್, ಮಹಾನಾಯಕ ಬ್ರಿಗೇಡ್ ರಾಜ್ಯಾಧ್ಯಕ್ಷ. ಸುಮಾರು ಒಂದು ತಿಂಗಳ ಹಿಂದುಗಡೆ ಸೇಡಂನಲ್ಲಿ ವೃದ್ಧಾಶ್ರಮದಲ್ಲಿ ನಡೆದಿರ್ತಕ್ಕಂಥ ಹಗರಣವನ್ನು ಎತ್ತಿಟ್ಟು ಅಂಬಾಜಿ ಮೇಟಿ ಅವರು ಒಂದು ಪತ್ರಿಕೆಗೋಷ್ಠಿ ಮಾಡ್ತಾರೆ. ಮಾಡಿದಂಥ ಸಮಯದಲ್ಲಿ ಅದು ಸತ್ಯವಾಗಿರ್ತದೆ ಮತ್ತು ಸತ್ಯವಾಗಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಗಳನ್ನ ನಾವು ಸಪೋರ್ಟ್ ಮಾಡ್ತೀವಿ, ನೀವು ತಲೆ ಕೆಡಿಸ್ಕೊಳ್ಬೇಡ್ರಿ ಅಂತ ಹೇಳ್ಕೊಂಡು ಅಂಬಾಜಿ ಮೇಟಿ ಅವ್ರಿಗೆ ನಾವು ಸಪೋರ್ಟ್ ಮಾಡಿರ್ತೀವಿ. ಸಪೋರ್ಟ್ ಅಂದ್ರೆ ಓವರಲ್ ಆಗಿ ಅಣ್ಣ ನೀವೇನ್ ಮಾಡ್ತೀರಿ ಮಾಡ್ರಿ ನಾವಿದ್ದೀವಿ ಅಂತ ಒಂದು ರೀತಿಯಲ್ಲಿ ಈ ಒಂದು ವಿಚಾರನ ನಿಂಗರಾಜ್ ಪಾಟೀಲ್ ಅವರು ಮತ್ತು ಅವ್ರ ಗುಂಪಿನವ್ರ ತಲೆಯಲ್ಲಿ ಇಟ್ಕೊಂಡು ನನಗೆ ಫೋನ್ ಮಾಡ್ತಾರೆ. ಏನಂತೇಳಿ, ಅಂಬಾಜಿ ಮೇಟಿ ಅವ್ರಿಗೆ ನೀವು ಯಾಕೆ ಸಪೋರ್ಟ್ ಮಾಡಾಕತ್ತೀರಿ, ನೀವು ನಮ್ಮ ಜಾತಿಯವರಾಗಿ ನಮ್ಮ ಜಾತಿಯವ್ರಿಗೆ ಸಪೋರ್ಟ್ ಮಾಡಬೇಕು, ಇದೆಲ್ಲ ಯಾಕೆ ಮಾಡಾಕತ್ತೀರಿ ಅಂದಾಗ ನಾನು ಹೇಳ್ತೀನಿ, ಅವ್ರು ನಮ್ಮ ಜಾತಿ ಅಂತೇಳಿ ನಮ್ಗೆ ಎಲ್ಲಿನೂ ಅವ್ರು ಹಿಡ್ಕೊಂತ ಕೆಲಸ ಮಾಡಿಲ್ಲ. ಯಾವುದೇ ಒಂದು ಕೆಲಸ ನಾವು ಮಾಡಬೇಕಾದ್ರೆ ಜೈ ಹಿಡ್ಕೊಂಡು ಡಬಲ್ ಹಿಡ್ಕೊಂಡು ಎಲ್ಲೋಸ್ ಮಂದಿಗೆ ಹೋಗಿ ಇವ್ರಿಗೆ ಕೆಲಸ ಕೊಡ್ಬೇಡ್ರಿ, ಇವ್ರಿಗೆ ಇದು ಮಾಡ್ಬೇಡ್ರಿ ಅಂತೇಳಿ ನಮ್ಮ ಜೀವನದಾಗ ಮಾಡ್ಕೊಂತ ತಿಂತಕ್ಕಂಥ ನಮ್ಮನ್ನ ಅವ್ರು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ಯಾರ ಯಾವಾಗ ಭೀ. ಆದ್ರಿಂದ ನಾವು ಈ ಒಂದು ವಿಷಯಕ್ಕೆ ಅವ್ರಿಗೆ ನಾನು ಸಪೋರ್ಟ್ ಮಾಡ್ತಕ್ಕಂಥ ವಿಚಾರನೇ ಬರಂಗಿಲ್ಲ ಅಂತ ಅವ್ರಿಗೆ ನಾನು ಹೇಳ್ಬಿಡ್ತೀನಿ. ಹೇಳ್ಬಿಟ್ಟಾಗ ಅವ್ರೇನು ಹೇಳ್ತಾರ, ಇಲ್ಲ ನೀನು ಮಾಡಲಿಲ್ಲ ಅಂದ್ರೆ ನಿಂಗರಾಜ್ ಅಣ್ಣವರು ಬೇರೆ ರೀತಿಲಿಂದ ಹ್ಯಾಂಡಲ್ ಮಾಡ್ಬೇಕಾಗ್ತದೆ ಈ ಒಂದು ವಿಷಯಕ್ಕೆ, ನಾ ಹೇಳೋದು ಕೇಳು ನೀನು ಮಾಡಂತ ಹೇಳ್ಕೊಂಡು ನನಗೆ ಒತ್ತಾಯ ಮಾಡ್ತಾರೆ. ಆಯ್ತು, ನಾವು ಮಾಡ್ಬೇಕಾದ್ರೆ ಅಂಬಾಜಿ ಮೇಟಿ ಅವ್ರ ವಿರುದ್ಧ ನಿಮ್ಮ ಹತ್ರ ಏನು ಸಾಕ್ಷಿಗಳಿವೆ, ಅವ್ರ ವಿರುದ್ಧ ನಾನು ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ಅವ್ರು ಏನು ಹಗರಣ ಮಾಡಿದ್ದಾರೆ, ಯಾರಿಗೆ ಬ್ಲಾಕ್ ಮೇಲ್ ಮಾಡಿದ್ದಾರೆ, ಆ ಸಾಕ್ಷಿ ಆಧಾರಗಳು ನೀವು ನನಗೆ ಕೊಡ್ರಿ, ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ಅಂದಾಗ ಅವ್ರೇನು ಹೇಳ್ತಾರ, ನಾನೇ ಸಾಕ್ಷಿ ನಾನೇ ಆಧಾರ, ನಾನೇನು ಬರೆದು ಕೊಡ್ತೀನಿ ಅದಕ್ಕೆ ನೀವು ಪ್ರೆಸ್ ಮೀಟ್ ಮಾಡ್ಬೇಕನ್ನೋ ಒಂದು ಉದ್ದೇಶ ಅವ್ರು ಹೇಳ್ತಾರ. ಇದು ಆಗ್ಲಾರ್ದು ಮತ್ತು ನಾನು ಮಾಡಂಗಿಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡ್ತೀನಿ. ಹೇಳ್ಬಿಟ್ಟಾಗ ಆಯ್ತು ನೀ ಹೆಂಗಿರ್ತೀರು, ಎಲ್ಲಿ ನಿನಗೆ ನೋಡ್ಬೇಕು ಅಲ್ಲಿ ನೋಡ್ತೀನಿ, ಎಲ್ಲಿ ನಾನು ನಿನಗೆ ತುಳಿತೀನಿ ಅಂತ ಏನಂತ ದೊಡ್ಡ ಭಾಷಣದಾಗ ಉದ್ರಿ ಧಮ್ಕಿಗಳು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರ. ಸ್ಟಾರ್ಟ್ ಮಾಡಿರ್ತಕ್ಕಂಥ ಸಮಯದಾಗ ಇವ್ರದ್ದು ಭಾರತೀಯವ್ರದ್ದು ಮತ್ತೆ ಅವ್ವಮ್ಮ ಅವ್ರದ್ದು ಮನೆ ಜಾಗದ ವಿಷಯವಾಗಿ ಜಗಳ ಸ್ಟಾರ್ಟ್ ಆಗ್ತದೆ ನಮ್ಮ ಏರಿಯಾದಾಗ. ಅದೇ ಸಮಯದಾಗ ನಮ್ಮ ಏರಿಯಾದಾಗ ಏರಿಯಾ ಜಯಂತಿ ಉತ್ಸವದ ಅಧ್ಯಕ್ಷರು ಆಯ್ಕೆ ಮಾಡ್ಬೇಕಾಗಿರ್ತದೆ. ಆಯ್ಕೆ ಮಾಡ್ತಕ್ಕಂಥ ಒಂದು ಮೀಟಿಂಗ್ನಾಗ ನಾವು ಇರ್ತೀವಿ. ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಏನು ಜಗಳ ಆಕತ್ತು ಅಂತೇಳಿ ಹುಡುಗರು ಬಂದು ಅಣ್ಣ ಸ್ವಲ್ಪ ನೋಡ್ರಿ ಅಂತೇಳಿ ಅಂದಾಗ ಅಲ್ಲಿ ನಾವು ಹೋದಾಗ ಅಲ್ಲಿ ಯಾವ್ದು ಹೆಣ್ಮಕ್ಳು ಜಗಳ ಅದಪ್ಪ, ನಾವು ಅಡ್ಡ ಬರಂಗಿಲ್ಲ ಅಂತೇಳಿ ನಾವು ಆಫೀಸ್ ಬಂದ್ಬಿಡ್ತೀವಿ. ಬಂದ ಮ್ಯಾಗ ಇಲ್ಲಿ ಏನ್ ಮಾಡ್ತಾನಂದ್ರೆ ನಿಂಗರಾಜ್ ಅವರು ಸುಳ್ಳಾಗಿ ನನ್ನ ಹೆಸರನ್ನ ಅವ್ರ ಜಗಳದಾಗ FIR ಅಲ್ಲಿ ದಾಖಲೆ ಮಾಡಕ್ ಪ್ರಯತ್ನ ಮಾಡ್ತಾನ ಅಂಡ್ FIR ಮಾಡ್ತಾನ. ಯಾರು ನನ್ನ ಹೆಸರು ದಾಖಲೆ ಮಾಡಿದಾರೆ ಅವ್ವಮ್ಮನವರು, ಅವ್ರಿಗೆ ನಾ ವೈಯಕ್ತಿಕವಾಗಿ ಪ್ರತ್ಯೇಕವಾಗಿ ಹೋಗಿ ಭೇಟಿ ಆಗ್ತೀನಿ. ಯಾಕೆ ಅವ್ವಮ್ಮವ್ರೆ ನನ್ನ ಹೆಸರು ಇದ್ರೊಳಗೆ ನೀವು ಹಾಕಿರಿ ಅಂತ ಕೇಳ್ತೀನಿ. ಇಲ್ಲ ಮಗ ನಾಯಕ್ ನಿನ್ನ ಹೆಸರು ಹಾಕ್ಲಿ, ಅವ್ರೇ ನಿನ್ನ ಹೆಸರು ಬೇಕಂತೇಳಿ ಹಾಕಿದಾರ, ನಾನು ನಿನ್ನ ಹೆಸರು ಹಾಕ್ಬೇಡ ತೆಗಿರಿ ಅಂದ್ರು ಕೇಳಿಲ್ಲ ಅಂತ ಹೇಳ್ಕೊಂಡು ಅವರು ಸ್ಪಷ್ಟವಾಗಿ ಮಾತಾಡ್ತಾರ. ಮಾತಾಡಿದ ವಿಡಿಯೋ ನನ್ನ ಹತ್ರ ಇರ್ತದ. ಆ ವಿಡಿಯೋ ಆಲ್ರೆಡಿ ನಾನು ಈಗ ಮೀಡಿಯಾದಾಗ ಸಬ್ಮಿಟ್ ಮಾಡಿದ್ದೀನಿ ಮತ್ತು ನಿಮಗೂ ಸಹ ವಿಡಿಯೋ ಕಳಿಸ್ತೀನಿ. ಇವರು ಈ ರೀತಿಯಾಗಿ ನಾನಾ ವಿಧದಲ್ಲಿ ನಮ್ಮನ್ನು ಮಾನಸಿಕವಾಗಿ ತುಳಿತಕ್ಕಂಥ ಕೆಲಸ, ಸದೃಢವಾಗಿ ಬೆಳೀತಕ್ಕಂಥ ನಮ್ಮನ್ನು ವ್ಯವಸ್ಥಿತವಾಗಿ ಮುಗಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇವ್ರ ಹತ್ರ ಯಾವುದೇ ರೀತಿಯ ಜಾತಿಯ ಸ್ವಾಭಿಮಾನ ಇಲ್ಲ. ಇವ್ರ ಹತ್ರ ಹಂಗೆ ಒಂದು ವೇಳೆ ಜಾತಿಯ ಸ್ವಾಭಿಮಾನ ಇತ್ತಪ್ಪ ಅಂದ್ರೆ ಜಾತಿಯಲ್ಲಿ ಇರ್ತಕ್ಕಂಥ ಮಹಿಳೆ ಮೇಲೆ ಆಗ್ತಕ್ಕಂಥ ಹಲ್ಲೆಗೆ ಅಲ್ಲಿ ಜಾತಿಯಲ್ಲಿ ಇರ್ತಕ್ಕಂಥ ಎರಡೂ ಕುಟುಂಬಗಳಿಗೆ ಕೂಡಿಸಿ ಸರಿಸಮಾನವಾಗಿ ನ್ಯಾಯಬದ್ಧವಾಗಿ ಅವರು ಆ ಒಂದು ನ್ಯಾಯ ಒದಗಿಸ್ತಕ್ಕಂಥ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದ್ರೆ ಅವ್ರು ಒನ್ ಸೈಡ್ ಫೇವರಿಸಮ್ ಮಾಡಿ ಇಲ್ಲಿರ್ತಕ್ಕಂಥ ಹೆಣ್ಮಗಳು ಮೈ ಮೇಲೆ ಬಿದ್ದು ಓಡಿಸ್ತಕ್ಕಂಥ ಕೆಲಸ, ಸೇಡಂಲಿಂದ ಕರೆಸಿ ಅವ್ರ ಮನೆ ನುಗ್ಗಿಸ್ತಕ್ಕಂಥ ಕೆಲಸ, ಒಂದು ಗುಂಡ ವರ್ತನೆ ಫಿಲಿಮ್ನಾಗ ಹೆಂಗ್ 4 ಮಂದಿ ಗುಂಡಗಳಿಗಿಟ್ಟು ಮನೆಗಿನ ಸಾಮಾನು ಹೊರಗೊಟ್ಟಾಗ ಆಯ್ತು. ಯಾವ ರೀತಿ ಅಂದ್ರೆ ಫಿಲಿಮ್ನಾಗ ಹೆಂಗ್ ಗುಂಡಗಳಿಗೆ ಹಚ್ಚಿ ಮನೆಗಿನ ಸಾಮಾನು ಹೊರಗೊಟ್ಟಿಸ್ತೀವಿ, ಆ ರೀತಿ ಇವ್ರು ಮನೆಗಿನ ಸಾಮಾನು ಹೊರಗಿಡ್ತಕ್ಕಂಥ ಕೆಲಸ ಸಹ ಅವ್ರು ಮಾಡಿದ್ದಾರೆ. ಸುಮಾರು 1.5 ದಿನ ಇವ್ರ ಸಾಮಾನು ಸಂಘದ ರೂಮ್ನಲ್ಲೇ ಇತ್ತು. ಯಾಕಪ್ಪ ಅಂದ್ರೆ ನೀವು ಯಾವತ್ತೂ ಒಂದು ಜಾತಿಯನ್ನು ಹಿಡ್ಕೊಂಡು ಅಥವಾ ಒಂದು ಸಮಾಜವನ್ನು ಹಿಡ್ಕೊಂಡು ನೀವು ಬೆಳಿತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ರಾಜಕೀಯವಾಗಿ ಬೆಳಿತಾ ಇದ್ದೀರಿ ಹೊರತು ಸಮಾಜದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳ ಕುರಿತು ನೀವು ನ್ಯಾಯಯುತವಾಗಿ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ಒಬ್ಬ ತಂದೆಯನ್ನು ಕಳ್ಕೊಂಡಿರ್ತಕ್ಕಂಥ ಭಾರತಿ, ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಬಸಮ್ಮ, ಮತ್ತು ಈ ಕಡೆ ಗಂಡನನ್ನು ಕಳ್ಕೊಂಡಿರ್ತಕ್ಕಂಥ ಅವ್ವಮ್ಮ, ಇವ್ರಿಬ್ಬರನ್ನ ಕೂಡಿಸಿ ನೀವು ನ್ಯಾಯ ಕೊಡಬೇಕಾಗಿತ್ತು. ಆದ್ರೆ ನೀವು ಫೇವರಿಸಮ್ ಮಾಡಿ ಆ ಜಾಗದ ಬೆಲೆ 3 ಲಕ್ಷ 4 ಲಕ್ಷ ಇದ್ರೆ ಅದಕ್ಕೆ 25 ಲಕ್ಷ ನಾನು ಕೊಡ್ತೀನಿ, ಮೊದಲು ನೀವು ಜಗಳ ಆಡ್ಯಾವ್ರಿಗೆ ಖಾಲಿ ಮಾಡ್ತಾರೆ ಸುಳ್ಳು ಆಮಿಷ ಒಡ್ಡಿ ಅವ್ವಮ್ಮನ ತಲೆ ಸಹ ನೀನು ಕೆಡಿಸಿಟ್ಟು ಈ ಒಂದು ವಿಷಯದಾಗ ಜಗಳ ಅವ್ರವ್ರ ಮಧ್ಯದಾಗ ಆದಾಗ ನೀನು FIR ಮಾಡಿಸಿ ಅಂಬಾಜಿ ಮೇಲೆ, ಉದಯ್ ಕುಮಾರ್ ಮೇಲೆ, ನನ್ನ ಮೇಲೆ FIR ಮಾಡಿಸ್ತಿ. ಇಲ್ಲೇ ನಿನ್ ಗೊತ್ತಾಗ್ತದ ನಿನ್ನ ಒಂದು ಕುಟಿಲಕ್ಷಣ, ನೀನ್ ಎಷ್ಟು ಕುತಂತ್ರಗಳು ಮಾಡಾಕತ್ತಿದ ಅಂತೇಳಿ ಗೊತ್ತಾಗ್ತದ. ಆದ್ರಿಂದ ಮುಂಬರ್ತಕ್ಕಂಥ ದಿನಗಳಲ್ಲಿ ಇವ್ರಿಗೆ ಒಂದ್ ವೇಳೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮತ್ತೆ ನಮ್ಮೇಲೆ ಆಗಿರ್ತಕ್ಕಂಥ ಸುಳ್ಳು ಪ್ರಕರಣ ರದ್ದಾಗ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ, ಕಮಿಷನರ್ ಆಫೀಸರ್ ಆದ್ರೂ ಧರಣಿ ಕೊಡ್ತೀವಿ, ಮತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನು ಆತ್ಮಕವಾದ ಹೋರಾಟನ ನಾವು ಕಾನೂನು ಮುಖಾಂತರವಾಗಿ ಕೋರ್ಟ್ ಮುಖಾಂತರವಾಗಿ ಮಾಡ್ಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಮತ್ತು ಒಂದು ವೇಳೆ ಇಲ್ಲಿ ಇರ್ತಕ್ಕಂಥ ಈ ಪ್ರೆಸ್ ಮೀಟ್ ನಲ್ಲಿ ಇರ್ತಕ್ಕಂಥ ಯಾರಿಗಾದ್ರೂ ಎಲ್ಲೇ ಏನೇ ಆಗಿದ್ರು
ಅದಕ್ಕೆ ನೇರೇ ಹೊಣೆಗಾರ ನಿಂಗರಾಜ್ ಪಾಟೀಲ್ ಅಂಡ್ ಗುಂಪು ಆಗಿರ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಇವ್ರ ಮನೆ ಮೇಲೆ FIR ಆದ್ರೂ ದಾಳಿ ಆಗ್ತಾವಂದ್ರೆ ಕಾನೂನು ಭಯ ಇಲ್ಲ ಅಂತೇಳಿ ಅರ್ಥ. FIR ಆದ್ರೂ ಇವ್ರು ಮನೆ ಒಪ್ಕೊಂಡ್ಕೊಂಡು ಸಾಮಾನು ಹೊರಗೆ ಹಾಕ್ತಾರ ಅಂದ್ರೆ ಪೊಲೀಸ್ ಭಯ ಇಲ್ಲ ಅಂತೇಳಿ ಅರ್ಥ. ಯಾಕಂದ್ರೆ ರಾಜಕೀಯ ಮಾಸ್ಟರ್ ಕೀ ನನ್ನ ಹತ್ರ ಇದೆ, ನನ್ನಿಂದ ಪ್ರಭಾವಿ ಶಾಸಕರಿದ್ದಾರೆ ಅಂತೇಳಿ ಪೊಲೀಸರಿಗೂ ಸಹ ನೀವು ಮೋಸ ಮಾಡ್ತಕ್ಕಂಥ ಕೆಲಸ ಇಲ್ಲಿ ಮಾಡ್ತಾ ಇದ್ದಿ. ಅವರಿಗೂ ಆನೆಸ್ಟ್ ಆಗಿ ನೀನ್ ಡ್ಯೂಟಿ ಮಾಡಕ್ ಕೊಡ್ತಾ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಅದೇ ಕೌಂಟರ್ ಕೇಸ್ ಆದ್ಮೇಲೆ ನೀವು ಪೊಲೀಸರಿಗೂ ಸಹ ಆನೆಸ್ಟ್ ಆಗಿ ಅವ್ರಿಗೆ ಅವ್ರ ಕರ್ತವ್ಯ ಮಾಡಕ್ ಕೊಡ್ತಾ ಇಲ್ಲ ಅಂತೇಳಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಯಾಕಪ್ಪ ಅಂದ್ರೆ ನಾವು ನಿನ್ ಮೇಲೆ ಯಾವಾಗ ಕೌಂಟರ್ ಕೇಸ್ ಆಯ್ತು ಅದ್ರದ್ದೊಂದು ಕಾಲಾವಧಿ ಇರ್ತದ, ನೋಟಿಸ್ ಪೀರಿಯಡ್ ಇರ್ತದೆ. ನೋಟಿಸ್ ಪೀರಿಯಡ್ ಒಳಗೆ ನೀನ್ ಬೇಲ್ ತಗೊಳ್ಬೇಕಾಗಿತ್ತು. ನೀನ್ ಬೇಲ್ ಸಹ ಇಲ್ಲಿ ಗಂಟ ತಗೊಂಡಿಲ್ಲ ಅಂತ ಹೇಳ್ಕೊಂಡು ನಮಗೊಂದು ಒಳ ಸೂಚನೆ ಇರ್ತದೆ. ಆದ್ರಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ಆದಷ್ಟು ಬೇಗ ಆತ ಒಂದು ವೇಳೆ ಬೇಲು ತಗೊಂಡಿದ್ರೆ ಇರ್ಲಿ, ತಗೊಂಡಿಲ್ದೇ ಇದ್ರೆ ಆತನನ್ನು ಕಸ್ಟಡಿ ತಗೋಬೇಕಂತೇಳಿ ಈ ಒಂದು ಮಾಧ್ಯಮದ ಮೂಲಕ ನಾವು ಪೊಲೀಸ್ CPI ಸಾಹೇಬ್ರಿಗೂ ಸಹ ನಾವು ಇಲ್ಲಿ ರಿಕ್ವೆಸ್ಟ್ ಮಾಡ್ತಕ್ಕಂಥ ಒಂದು ವಿಷಯ ಮಾಡ್ತಾ ಇದ್ವಿ. ಮುಂಬರ್ತಕ್ಕ ದಿನಗಳಲ್ಲಿ ಯಾರಿಗೆ ಏನೇ ಧಕ್ಕಿ ಆದ್ರೂ, ಯಾರಿಗೆ ಎಲ್ಲೇ ಯಾವುದೇ ಜೀವ ಬೆದರಿಕೆ ಆಗಲಿ, ಗುಂಪುಗಾರಿಕೆ ಮಾಡ್ಕೊಂಡು ಯಾರಿಗೇ ಆಗಲಿ ಅಂದಿಸಕ್ಕಂಥ ಕೆಲಸ ಮಾಡಿದ್ರು ನೇರ ಹೊಣೆಗಾರ ನಿಂಗರಾಜ್ ಪಾಟೀಲ್ ಅವ್ರು ಆಗಿರ್ತಾರೆ ಅಂತೇಳಿ, ನಿಂಗರಾಜ್ ತಾರ್ಫೆಲ್ ಅವ್ರು ಆಗಿರ್ತಾರೆ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ಹೇಳಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಗುಂಡೇಶಂ ಶಿವನೂರು.